ಸಚಿವೆ ಶಶಿಕಲಾ ಜೊಲ್ಲೆಗೆ ಈಗ ಬಿಗ್ ರಿಲೀಫ್. ಮೊಟ್ಟೆ ಹಗರಣದಲ್ಲಿ ಪ್ರಾಸಿಕ್ಯೂಷನ್ ಕಂಟಕದಿಂದ ಪಾರಾಗಿದ್ದಾರೆ. ಪ್ರಾಸಿಕ್ಯೂಷನ್ ಅನುಮತಿಯನ್ನ ಗವರ್ನರ್ ಹಾಗಾದ್ರೆ ನಿರಾಕರಿಸಿದ್ರ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಆರ್ಟಿಐ ಕಾರ್ಯಕರ್ತರಾದಂತ ಭೀಮಪ್ಪ ಗಡಾದ್ ದೂರನ್ನ ಸಲ್ಲಿಕೆ ಮಾಡಿದ್ರು. ಪ್ರಾಸಿಕ್ಯೂಷನ್ ಅರ್ಜಿಯನ್ನ ಹಾಗಾದ್ರೆ ರಾಜ್ಯಪಾಲರು ವಜಾಗೊಳಿಸಿದ್ರ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ಮಾಜಿ ಸಚಿವೆ ಮೇಲೆ ಕೇಳಿ ಬಂದಿತ್ತು ಈ ಮೊಟ್ಟೆ ಹಗರಣದ ಆರೋಪ ಕೇಳಿ ಬಂದಿತ್ತು. ಬಹಳ ಗಂಭೀರವಾದಂತ ಪ್ರಕರಣ. ಆರ್ಟಿಐ ಕಾರ್ಯಕರ್ತರು ಭೀಮಪ್ಪ ಗಡಾದ್ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ರು. ಈ ಪ್ರಕರಣ ಪ್ರಾಸಿಕ್ಯೂಷನ್ಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೆಂಡಿಂಗ್ ಕೂಡ ಇತ್ತು. ಆದರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನಿರಾಕರಿಸಿದ್ರ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಶಶಿಕಲಾ ಜೊಲ್ಲೆಗೆ ಒಂದು ರೀತಿಯಲ್ಲಿ ಬಿಗ್ ರಿಲೀಫ್ ಸಿಗುವಂಥ ಸಾಧ್ಯತೆಗಳು ಇದೆ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇರೋದು. ಈ ಮೊಟ್ಟೆ ಹಗರಣದಿಂದ ಪ್ರಾಸಿಕ್ಯೂಷನ್ಗೆ ನೀಡುವಂಥ ಅನುಮತಿಯಿಂದ ಶಶಿಕಲಾ ಜೊಲ್ಲೆ ಪಾರಾಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡೋದ್ರಿಂದ ಗವರ್ನರ್ ಏನಾದರೂ ನಿರಾಕರಣೆ ಮಾಡಿದ್ರ ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಉದ್ಭವ ಆಗ್ತಾ ಇದೆ. ಈ ಮೊಟ್ಟೆ ಹಗರಣ ಅನ್ನುವಂಥದ್ದು ರಾಜ್ಯದಲ್ಲಿ ಬಹಳ ಮುಖ್ಯವಾಗಿ ಬಹಳ ಗಂಭೀರ ಸ್ವರೂಪವನ್ನು ಪಡೆದುಕೊಂಡಂಥ ಪ್ರಕರಣ ಆಗಿತ್ತು. ಬಹಳ ಗಂಭೀರವಾದಂಥ ಆರೋಪಗಳು ಶಶಿಕಲಾ ಜೊಲ್ಲೆ ವಿರುದ್ಧ ಕೇಳಿ ಬಂದಿತ್ತು. ಭೀಮಪ್ಪ ಗಡಾದ್ ಒಂದು ಕಂಪ್ಲೇಂಟ್ ಅನ್ನ ಕೂಡ ನೀಡ್ತಾರೆ. ಆರ್ಟಿಐ ಕಾರ್ಯಕರ್ತರು ಕಂಪ್ಲೇಂಟ್ ಅನ್ನ ಕೊಟ್ಟ ನಂತರದಲ್ಲಿ ಪ್ರಕರಣ ಬೇರೆಯದೇ ಸ್ವರೂಪವನ್ನ ಕೂಡ ಪಡೆದುಕೊಳ್ಳುತ್ತೆ. ಆ ಎಲ್ಲ ಬೆಳವಣಿಗೆಗಳ ನಂತರ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ಬಳಿ ನಿರ್ಣಯ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೆಂಡಿಂಗ್ ಇರುತ್ತೆ. ಆದರೆ ಈಗ ಗವರ್ನರ್ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡೋದ್ರಿಂದ ನಿರಾಕರಣೆ ಮಾಡಿದ್ದಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಉದ್ಭವ ಆಗ್ತಾ ಇದೆ.